ಮಹಾ ಕುಂಭಮೇಳದ ಆ ವೈಭವ ಹೇಗಿದೆ ಅಂತ ಹೇಳಿದ್ರೆ ದೇಶ ವಿದೇಶದ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸಂಗಮಕ್ಕೆ ಬಂದು ಸ್ನಾನ ಮಾಡ್ತಾರೆ. ನೋಡಿ, ನಾನೀಗ ನಿಂತಿರುವಂತ ಜಾಗ ಸಂಗಮದ ತಟದಲ್ಲಿದ್ದೀನಿ. ಇಲ್ಲಿ ನನ್ನ ಕೈಯಲ್ಲಿದೆ ವಿಶೇಷವಾದಂಥ ಈ ಗಂಗಾದೀಪ. ಈ ಗಂಗಾದೀಪದಲ್ಲಿ ಒಂದು ಚಿಕ್ಕದಾದ ಹಣತೆ ಇದೆ, ಜೊತೆಗೆ ಹೂ ಇದೆ. ಈ ಗಂಗಾದೀಪವನ್ನ ಸಂಗಮಕ್ಕೆ ಬಂದು ಇಲ್ಲಿ ಸ್ನಾನ ಮಾಡುವಂಥ ಭಕ್ತರು ಗಂಗಾದೀಪವನ್ನ ಈ ನದಿಗೆ ಬಿಟ್ಟದೆ ಆದರೆ, ಸಂಗಮಕ್ಕೆ ಬಿಟ್ಟದೆ ಆದರೆ ತಮ್ಮ ಎಲ್ಲ ಪಾಪ ಕರ್ಮಗಳು ಮತ್ತು ನಾವೇನು ಅನ್ಕೊಂಡಿದ್ದೀವಿ ಆ ಸಂಕಲ್ಪ ಈಡೇರುತ್ತೆ ಅನ್ನುವ ವಿಚಾರ ಇದೆ. ಇಲ್ಲೊಬ್ಬರು ತಾಯಿ ಇದ್ದಾರೆ. ಆ ತಾಯಿ ಈ ಗಂಗಾದೀಪಕ್ಕೆ ಬೆಂಕಿ ಹಚ್ತಾರೆ, ಅಂದರೆ ಹಣತೆಯನ್ನು ಹಚ್ಚುತ್ತಾರೆ. ಹಚ್ಚಿ ಆ ನಂತರ ಇದು ದೋಣಿ, ಇದು ನೋಡ್ಬೋದು ನೀವು, ಇದು ದೋಣಿಯನ್ನು ಸಂಗಮಕ್ಕೆ ಬಿಟ್ಟರೆ ನಮ್ಮೆಲ್ಲ ಸಂಕಲ್ಪಗಳು ಕೂಡ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಸಂಗಮಕ್ಕೆ ನಾನೀಗ ದೋಣಿಯನ್ನು ಬಿಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ ರಿಪಬ್ಲಿಕ್ ಕನ್ನಡ ಈ ಮಹಾ ಕುಂಭಮೇಳದ ವೈಭವವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಪಾವಿತ್ರ್ಯವಾದಂಥ ಸ್ನಾನ ಒಂದು ಕಡೆಯಲ್ಲಾದರೆ, ಈ ಸಂಗಮದಲ್ಲಿ ಬಿಡುವಂಥ ದೋಣಿ ಇದೆಯಲ್ಲ, ನಾವು ಸಂಕಲ್ಪ ಮಾಡಿಕೊಂಡು ಬಿಟ್ಟರೆ ಈ ಗಂಗಾ ಮಾತೆ ಹರಿಸ್ತಾಳೆ ಅನ್ನುವ ಒಂದು ವಿಚಾರ ಇದೆ. ನೋಡಿ, ಆ ದೋಣಿಯಲ್ಲಿ ದೀಪ ಇದೆ, ಹೂ ಇದೆ, ಗಂಗಾ ಮಾತೆಗೆ ನೀಡುವಂಥ ದೀಪ ಇದು. ಸಂಗಮದಲ್ಲಿ ವಿಶೇಷವಾದಂಥ ಪುಣ್ಯ ಸ್ನಾನದ ಜೊತೆಗೆ ದೋಣಿಯನ್ನು ಬಿಡ್ತಾರೆ. ಅದು ಇಲ್ಲಿ ವಿಶೇಷ. ಬರುವಂಥ ಎಲ್ಲ ಭಕ್ತರು ಕೂಡ ಹಾಲು ಮತ್ತು ದೋಣಿಯನ್ನು ಈ ಸಂಗಮದಲ್ಲಿ ತೇಲಿ ಬಿಡ್ತಾರೆ. ನಮ್ಮೆಲ್ಲ ಸಂಕಲ್ಪಗಳು ಈಡೇರುತ್ತೆ ಅನ್ನೋ ವಿಚಾರ ಇದೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಮಹಾ ಕುಂಭಮೇಳದ ವೈಶಿಷ್ಟ್ಯಗಳನ್ನು, ವಿಶೇಷತೆಗಳನ್ನು, ಪೌರಾಣಿಕ ಹಿನ್ನೆಲೆಯನ್ನು, ಕನ್ನಡಿಗರ ವಿಚಾರಗಳನ್ನು, ಇದೆಲ್ಲವನ್ನು ಕೂಡ 2000 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಕುಂಭಮೇಳದ ವಿಷಯವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರ್ಯಾರ್, ಪ್ರಯಾಗರಾಜ್ನಿಂದ ಕುಂಭಮೇಳಕ್ಕಾಗಿ. ಮಹಾ ಕುಂಭಮೇಳದ ಆ ವೈಭವ ಹೇಗಿದೆ ಅಂತ ಹೇಳಿದ್ರೆ ದೇಶ ವಿದೇಶದ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸಂಗಮಕ್ಕೆ ಬಂದು ಸ್ನಾನ ಮಾಡ್ತಾರೆ. ನೋಡಿ, ನಾನೀಗ ನಿಂತಿರುವಂಥ ಜಾಗ ಸಂಗಮದ ತಟದಲ್ಲಿದ್ದೀನಿ. ಇಲ್ಲಿ ನನ್ನ ಕೈಯಲ್ಲಿದೆ ವಿಶೇಷವಾದಂಥ ಈ ಗಂಗಾದೀಪ. ಈ ಗಂಗಾದೀಪದಲ್ಲಿ ಒಂದು ಚಿಕ್ಕದಾದ ಹಣತೆ ಇದೆ, ಜೊತೆಗೆ ಹೂ ಇದೆ. ಈ ಗಂಗಾದೀಪವನ್ನು ಸಂಗಮಕ್ಕೆ ಬಂದು ಇಲ್ಲಿ ಸ್ನಾನ ಮಾಡುವಂಥ ಭಕ್ತರು ಗಂಗಾದೀಪವನ್ನು ಈ ನದಿಗೆ ಬಿಟ್ಟದೆ ಆದರೆ, ಸಂಗಮಕ್ಕೆ ಬಿಟ್ಟದೆ ಆದರೆ ತಮ್ಮ ಎಲ್ಲ ಪಾಪ ಕರ್ಮಗಳು ಮತ್ತು ನಾವೇನು ಅನ್ಕೊಂಡಿದ್ದೀವಿ ಆ ಸಂಕಲ್ಪ ಈಡೇರುತ್ತೆ ಅನ್ನುವ ವಿಚಾರ ಇದೆ. ಇಲ್ಲೊಬ್ಬರು ತಾಯಿ ಇದ್ದಾರೆ. ಆ ತಾಯಿ ಈ ಗಂಗಾದೀಪಕ್ಕೆ ಬೆಂಕಿ ಹಚ್ತಾರೆ, ಅಂದರೆ ಹಣತೆಯನ್ನು ಹಚ್ಚುತ್ತಾರೆ. ಹಚ್ಚಿ ಆ ನಂತರ ಇದು ನೋಡ್ಬೋದು ನೀವು, ಇದು ದೋಣಿಯನ್ನು ಸಂಗಮಕ್ಕೆ ಬಿಟ್ಟರೆ ನಮ್ಮೆಲ್ಲ ಸಂಕಲ್ಪಗಳು ಕೂಡ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಸಂಗಮಕ್ಕೆ ನಾನೀಗ ದೋಣಿಯನ್ನು ಬಿಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ ರಿಪಬ್ಲಿಕ್ ಕನ್ನಡ ಈ ಮಹಾ ಕುಂಭಮೇಳದ ವೈಭವವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಪಾವಿತ್ರ್ಯವಾದಂಥ ಸ್ನಾನ ಒಂದು ಕಡೆಯಲ್ಲಾದರೆ, ಈ ಸಂಗಮದಲ್ಲಿ ಬಿಡುವಂಥ ದೋಣಿ ಇದೆಯಲ್ಲ, ನಾವು ಸಂಕಲ್ಪ ಮಾಡಿಕೊಂಡು ಬಿಟ್ಟರೆ ಈ ಗಂಗಾ ಮಾತೆ ಹರಿಸ್ತಾಳೆ ಅನ್ನುವ ಒಂದು ವಿಚಾರ ಇದೆ. ನೋಡಿ, ಆ ದೋಣಿಯಲ್ಲಿ ದೀಪ ಇದೆ, ಹೂ ಇದೆ, ಗಂಗಾ ಮಾತೆಗೆ ನೀಡುವಂಥ ದೀಪ ಇದು. ಸಂಗಮದಲ್ಲಿ ವಿಶೇಷವಾದಂಥ ಪುಣ್ಯ ಸ್ನಾನದ ಜೊತೆಗೆ ದೋಣಿಯನ್ನು ಬಿಡ್ತಾರೆ. ಅದು ಇಲ್ಲಿ ವಿಶೇಷ. ಬರುವಂಥ ಎಲ್ಲ ಭಕ್ತರು ಕೂಡ ಹಾಲು ಮತ್ತು ದೋಣಿಯನ್ನು ಈ ಸಂಗಮದಲ್ಲಿ ತೇಲಿ ಬಿಡ್ತಾರೆ. ನಮ್ಮೆಲ್ಲ ಸಂಕಲ್ಪಗಳು ಈಡೇರುತ್ತೆ ಅನ್ನೋ ವಿಚಾರ ಇದೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಮಹಾ ಕುಂಭಮೇಳದ ವೈಶಿಷ್ಟ್ಯಗಳನ್ನು, ವಿಶೇಷತೆಗಳನ್ನು, ಪೌರಾಣಿಕ ಹಿನ್ನೆಲೆಯನ್ನು, ಕನ್ನಡಿಗರ ವಿಚಾರಗಳನ್ನು, ಇದೆಲ್ಲವನ್ನು ಕೂಡ 2000 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಕುಂಭಮೇಳದ ವಿಷಯವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರ್ಯಾರ್, ಪ್ರಯಾಗರಾಜ್ನಿಂದ ಕುಂಭಮೇಳಕ್ಕಾಗಿ. ಮಹಾ ಕುಂಭಮೇಳದ ಆ ವೈಭವ ಹೇಗಿದೆ ಅಂತ ಹೇಳಿದ್ರೆ ದೇಶ ವಿದೇಶದ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸಂಗಮಕ್ಕೆ ಬಂದು ಸ್ನಾನ ಮಾಡ್ತಾರೆ. ನೋಡಿ, ನಾನೀಗ ನಿಂತಿರುವಂಥ ಜಾಗ ಸಂಗಮದ ತಟದಲ್ಲಿದ್ದೀನಿ. ಇಲ್ಲಿ ನನ್ನ ಕೈಯಲ್ಲಿದೆ ವಿಶೇಷವಾದಂಥ ಈ ಗಂಗಾದೀಪ. ಈ ಗಂಗಾದೀಪದಲ್ಲಿ ಒಂದು ಚಿಕ್ಕದಾದ ಹಣತೆ ಇದೆ, ಜೊತೆಗೆ ಹೂ ಇದೆ. ಈ ಗಂಗಾದೀಪವನ್ನು ಸಂಗಮಕ್ಕೆ ಬಂದು ಇಲ್ಲಿ ಸ್ನಾನ ಮಾಡುವಂಥ ಭಕ್ತರು ಗಂಗಾದೀಪವನ್ನು ಈ ನದಿಗೆ ಬಿಟ್ಟದೆ ಆದರೆ, ಸಂಗಮಕ್ಕೆ ಬಿಟ್ಟದೆ ಆದರೆ ತಮ್ಮ ಎಲ್ಲ ಪಾಪ ಕರ್ಮಗಳು ಮತ್ತು ನಾವೇನು ಅನ್ಕೊಂಡಿದ್ದೀವಿ ಆ ಸಂಕಲ್ಪ ಈಡೇರುತ್ತೆ ಅನ್ನುವ ವಿಚಾರ ಇದೆ. ಇಲ್ಲೊಬ್ಬರು ತಾಯಿ ಇದ್ದಾರೆ. ಆ ತಾಯಿ ಈ ಗಂಗಾದೀಪಕ್ಕೆ ಬೆಂಕಿ ಹಚ್ತಾರೆ, ಅಂದರೆ ಹಣತೆಯನ್ನು ಹಚ್ಚುತ್ತಾರೆ. ಹಚ್ಚಿ ಆ ನಂತರ ಇದು ನೋಡ್ಬೋದು ನೀವು, ಇದು ದೋಣಿಯನ್ನು ಸಂಗಮಕ್ಕೆ ಬಿಟ್ಟರೆ ನಮ್ಮೆಲ್ಲ ಸಂಕಲ್ಪಗಳು ಕೂಡ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಸಂಗಮಕ್ಕೆ ನಾನೀಗ ದೋಣಿಯನ್ನು ಬಿಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ ರಿಪಬ್ಲಿಕ್ ಕನ್ನಡ ಈ
ಮಹಾ ಕುಂಭಮೇಳದ ವೈಭವವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಪಾವಿತ್ರ್ಯವಾದಂಥ ಸ್ನಾನ ಒಂದು ಕಡೆಯಲ್ಲಾದರೆ ಈ ಸಂಗಮದಲ್ಲಿ ಬಿಡುವಂಥ ದೋಣಿ ಇದೆಯಲ್ಲ, ನಾವು ಸಂಕಲ್ಪ ಮಾಡಿಕೊಂಡು ಬಿಟ್ಟರೆ ಈ ಗಂಗಾ ಮಾತೆ ಹರಿಸ್ತಾಳೆ ಅನ್ನುವ ಒಂದು ವಿಚಾರ ಇದೆ. ನೋಡಿ, ಆ ದೋಣಿಯಲ್ಲಿ ದೀಪ ಇದೆ, ಹೂ ಇದೆ, ಗಂಗಾ ಮಾತೆಗೆ ನೀಡುವಂಥ ದೀಪ ಇದು. ಸಂಗಮದಲ್ಲಿ ವಿಶೇಷವಾದಂಥ ಪುಣ್ಯ ಸ್ನಾನದ ಜೊತೆಗೆ ದೋಣಿಯನ್ನು ಬಿಡ್ತಾರೆ, ಅದು ಇಲ್ಲಿ ವಿಶೇಷ. ಬರುವಂಥ ಎಲ್ಲ ಭಕ್ತರು ಕೂಡ ಹಾಲು ಮತ್ತು ದೋಣಿಯನ್ನು ಈ ಸಂಗಮದಲ್ಲಿ ತೇಲಿ ಬಿಡ್ತಾರೆ. ನಮ್ಮೆಲ್ಲ ಸಂಕಲ್ಪಗಳು ಈಡೇರುತ್ತೆ ಅನ್ನೋ ವಿಚಾರ ಇದೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಮಹಾ ಕುಂಭಮೇಳದ ವೈಶಿಷ್ಟ್ಯಗಳನ್ನು, ವಿಶೇಷತೆಗಳನ್ನು, ಪೌರಾಣಿಕ ಹಿನ್ನೆಲೆಯನ್ನು, ಕನ್ನಡಿಗರ ವಿಚಾರಗಳನ್ನು, ಇದೆಲ್ಲವನ್ನು ಕೂಡ 2000 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಕುಂಭಮೇಳದ ವಿಷಯವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರ್ಯಾರ್, ಪ್ರಯಾಗರಾಜ್ನಿಂದ ಕುಂಭಮೇಳಕ್ಕಾಗಿ. ಮಹಾ ಕುಂಭಮೇಳದ ಆ ವೈಭವ ಹೇಗಿದೆ ಅಂತ ಹೇಳಿದರೆ, ದೇಶ ವಿದೇಶದ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸಂಗಮಕ್ಕೆ ಬಂದು ಸ್ನಾನ ಮಾಡ್ತಾರೆ. ನೋಡಿ, ನಾನೀಗ ನಿಂತಿರುವಂಥ ಜಾಗ ಸಂಗಮದ ತಟದಲ್ಲಿದ್ದೀನಿ. ಇಲ್ಲಿ ನನ್ನ ಕೈಯಲ್ಲಿದೆ ವಿಶೇಷವಾದಂಥ ಈ ಗಂಗಾದೀಪ. ಈ ಗಂಗಾದೀಪದಲ್ಲಿ ಒಂದು ಚಿಕ್ಕದಾದ ಹಣತೆ ಇದೆ, ಜೊತೆಗೆ ಹೂ ಇದೆ. ಈ ಗಂಗಾದೀಪವನ್ನು ಸಂಗಮಕ್ಕೆ ಬಂದು ಇಲ್ಲಿ ಸ್ನಾನ ಮಾಡುವಂಥ ಭಕ್ತರು ಗಂಗಾದೀಪವನ್ನು ಈ ನದಿಗೆ ಬಿಟ್ಟದೆ ಆದರೆ, ಸಂಗಮಕ್ಕೆ ಬಿಟ್ಟದೆ ಆದರೆ ತಮ್ಮ ಎಲ್ಲ ಪಾಪ ಕರ್ಮಗಳು ಮತ್ತು ನಾವೇನು ಅಂದ್ಕೊಂಡಿದ್ದೀವಿ ಆ ಸಂಕಲ್ಪ ಈಡೇರುತ್ತೆ ಅನ್ನುವ ವಿಚಾರ ಇದೆ. ಇಲ್ಲೊಬ್ಬರು ತಾಯಿ ಇದ್ದಾರೆ. ಆ ತಾಯಿ ಈ ಗಂಗಾದೀಪಕ್ಕೆ ಬೆಂಕಿ ಹಚ್ತಾರೆ, ಅಂದರೆ ಹಣತೆಯನ್ನು ಹಚ್ಚುತ್ತಾರೆ. ಹಚ್ಚಿ ಆ ನಂತರ ಇದು ದೋಣಿ, ಇದು ನೋಡ್ಬೋದು ನೀವು, ಇದು ದೋಣಿಯನ್ನು ಸಂಗಮಕ್ಕೆ ಬಿಟ್ಟರೆ ನಮ್ಮೆಲ್ಲ ಸಂಕಲ್ಪಗಳು ಕೂಡ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಸಂಗಮಕ್ಕೆ ನಾನೀಗ ದೋಣಿಯನ್ನು ಬಿಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ ರಿಪಬ್ಲಿಕ್ ಕನ್ನಡ ಈ ಮಹಾ ಕುಂಭಮೇಳದ ವೈಭವವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಪಾವಿತ್ರ್ಯವಾದಂಥ ಸ್ನಾನ ಒಂದು ಕಡೆಯಲ್ಲಾದರೆ ಈ ಸಂಗಮದಲ್ಲಿ ಬಿಡುವಂಥ ದೋಣಿ ಇದೆಯಲ್ಲ, ನಾವು ಸಂಕಲ್ಪ ಮಾಡಿಕೊಂಡು ಬಿಟ್ಟರೆ ಈ ಗಂಗಾ ಮಾತೆ ಹರಿಸ್ತಾಳೆ ಅನ್ನುವ ಒಂದು ವಿಚಾರ ಇದೆ. ನೋಡಿ, ಆ ದೋಣಿಯಲ್ಲಿ ದೀಪ ಇದೆ, ಹೂ ಇದೆ, ಗಂಗಾ ಮಾತೆಗೆ ನೀಡುವಂಥ ದೀಪ ಇದು. ಸಂಗಮದಲ್ಲಿ ವಿಶೇಷವಾದಂಥ ಪುಣ್ಯ ಸ್ನಾನದ ಜೊತೆಗೆ ದೋಣಿಯನ್ನು ಬಿಡ್ತಾರೆ, ಅದು ಇಲ್ಲಿ ವಿಶೇಷ. ಬರುವಂಥ ಎಲ್ಲ ಭಕ್ತರು ಕೂಡ ಹಾಲು ಮತ್ತು ದೋಣಿಯನ್ನು ಈ ಸಂಗಮದಲ್ಲಿ ತೇಲಿ ಬಿಡ್ತಾರೆ. ನಮ್ಮೆಲ್ಲ ಸಂಕಲ್ಪಗಳು ಈಡೇರುತ್ತೆ ಅನ್ನೋ ವಿಚಾರ ಇದೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಮಹಾ ಕುಂಭಮೇಳದ ವೈಶಿಷ್ಟ್ಯಗಳನ್ನು, ವಿಶೇಷತೆಗಳನ್ನು, ಪೌರಾಣಿಕ ಹಿನ್ನೆಲೆಯನ್ನು, ಕನ್ನಡಿಗರ ವಿಚಾರಗಳನ್ನು, ಇದೆಲ್ಲವನ್ನು ಕೂಡ 2000 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಕುಂಭಮೇಳದ ವಿಷಯವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರ್ಯಾರ್, ಪ್ರಯಾಗರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.